ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಶತ್ರು ನಿಮ್ಮ ತಂಟೆಗೆ ಬರಲ್ಲ. ಬಹಳಷ್ಟು ವಿಡಿಯೋ ಇದೆ ಅಂತೀರಾ? ಹೌದು. ಆದ್ರೆ ಇಲ್ಲಿ ಏನಾಗತ್ತಂದ್ರೆ ಬಹಳ ಖರ್ಚು ಕಡಿಮೆ ಇರುವಂತ ಪರಿಹಾರವನ್ನ ಜನಗಳು ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಈ ಪರಿಹಾರವನ್ನ ನಾವು ಕೊಡ್ತಾ ಇದೀವಿ. ಚತುರ್ದಶಿ, ಅಮಾವಾಸ್ಯೆ, ಪಾಡ್ಯಮಿ. ಚತುರ್ದಶಿ, ಹುಣ್ಣಿಮೆ, ಪಾಡ್ಯಮಿ. ಈ 3 ದಿನಗಳಲ್ಲಿ ಕಂಟಿನ್ಯೂ ಆಗಿ ಈ ಪ್ರಯೋಗವನ್ನ ನೀವು ಮಾಡಬೇಕಾಗುತ್ತೆ. ಮನೆಯಲ್ಲಿ ನೀವು ಬಳಸುವಂತ, ಅಡುಗೆಗೆ ಬಳಸುವಂತ ಕಲ್ಲುಪ್ಪನ್ನ ತಗೊಳ್ಳಿ. ಕೈನಲ್ಲಿ ಒಂದು ಹಿಡಿ ತಗೊಳ್ಳಿ. ಶತ್ರುವಿನ ಹೆಸರನ್ನ 11 ಸಲ ಹೇಳಿ 3 ಸಲ ಗಾಳಿ ಊದ್ಬೇಕು. ಶತ್ರು ಹೆಸರನ್ನ 11 ಸಲ ಹೇಳಿ, ಏನೇ ಹೆಸರಿದ್ರು ಸಹಿತ 11 ಸಲ ಹೇಳಿ ಬಾಯಿಂದ 3 ಸಲ ಈ ಉಪ್ಪಿಗೆ ಗಾಳಿ ಊದ್ಬೇಕು. ಕೈ ಈ ತರ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಗಾಳಿ ಊದಿ ಆದ ನಂತರ ಇದೇ ಕೈನ ತಗೊಂಡು ನೋಡಿ, 1 2 3 4 ಈ ತರ 7 ಸಲ ನಿಮಗೆ ಈ ಉಪ್ಪನ್ನ ಇಳೆ ತೆಗಿಬೇಕಾಗತ್ತೆ. ತದನಂತರ ಇದನ್ನೆಲ್ಲೂ ಇಡಂಗಿಲ್ಲ. ಇದನ್ನ ಹೀಗೆ ತಕೊಂಡು ಮನೆಯಿಂದ ಸ್ವಲ್ಪ ದೂರ ಹೋಗಿ ಎಲ್ಲಿಯಾದ್ರೂ ದೂರದಲ್ಲಿ ಬಿಸಾಕ್ಬೇಕಾಗುತ್ತೆ. 3 ದಾರಿ 4 ದಾರಿ ನೀರಲ್ಲಿ ಹಾಕಿ ಏನೂ ಇಲ್ಲ. ನೀವು ಎಲ್ಲಿಯಾದ್ರೂ ಇದನ್ನ ಬಿಸಾಕಿ ತದನಂತರ ಮನೆ ಹತ್ರ ಬಂದು ಕೈ ಕಾಲು ಮುಖ ತೊಳಿಬೇಕಾಗುತ್ತೆ. ಈ ಪ್ರಯೋಗವನ್ನ 3 ದಿನ ಕಂಟಿನ್ಯೂ ಆಗಿ ಮಾಡಿ ನೀವು. ಚತುರ್ದಶಿ, ಹುಣ್ಣಿಮೆ, ಪಾಡ್ಯಮಿ. ಇಲ್ಲ ಸರ್, ಇವಾಗ ಸದ್ಯಕ್ಕೆ ಅಮಾವಾಸ್ಯೆ ಇದೆಯಲ್ವಾ? ಹೌದಾ? ಚತುರ್ದಶಿ, ಅಮಾವಾಸ್ಯೆ, ಪಾಡ್ಯಮಿ. ಈ ರೀತಿ 3 ದಿನಗಳು ಕಂಟಿನ್ಯೂ ಆಗಿ ಈ ಪ್ರಯೋಗವನ್ನ ಮಾಡ್ತಾ ಬನ್ನಿ. ಯಾವ ಶತ್ರುವಿನ ಹೆಸರಿನಲ್ಲಿ ಉಚ್ಚಾರಣೆ ಮಾಡಿ ಈ ಪ್ರಯೋಗವನ್ನ ನೀವು ಮಾಡಿದಿರೋ ಆ ವ್ಯಕ್ತಿ ನಿಮ್ಮ ತಂಟೆಗೆ ಬರಲ್ಲ. ಆತ ಶತ್ರುವಾಗಿದ್ದ ಪಕ್ಷದಲ್ಲಿ. ತುಂಬಾ ಜನರಿಗೆ ಏನಾಗುತ್ತೆ, ನಾವು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಕೊಟ್ಟಾಗ ಸರ್ ಮಾಡ್ತಾನೆ ಇದೀನಿ, ಅವ್ರು ಆರಾಮಾಗಿ ಹಂಗೆ ಅವರೇ ಸರ್ ಅಂತ ಹಂಗೆ ಇರ್ತಾರೆ. ಯಾಕಿರಲ್ಲ? ಯಾಕಂದ್ರೆ ಅವ್ರ ಶತ್ರುನೇ ಅಲ್ಲ. ಶತ್ರು ಯಾವತ್ತೂ ನಮ್ ಜೊತೆನೇ ಇರ್ತಾನೆ. ನಾವ್ ಏನ್ ಮಾಡ್ತೀವಿ ಏನಿಲ್ಲ ಅನ್ನೋದನ್ನೆಲ್ಲ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಆವಾಗಲೇ ನೆಕ್ಸ್ಟ್ ಪ್ಲಾನ್ ಏನ್ ಹಾಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಇಲ್ಲ ಅವ್ನು ದೂರದಲ್ಲಿದ್ದಾನೆ ಅಂದ್ರೆ ಅವ್ನು ಹೆಂಗ್ ಗೊತ್ತಾಗುತ್ತೆ? ನಮ್ ಜೊತೆನೇ ಶತ್ರು ಇರ್ತಾನೆ. ಯಾವತ್ತು ನಮ್ ಜೊತೆ ಕಟುವಾಗಿ ಮಾತಾಡಿರ್ತಾರೆ, ನಮ್ ಜೊತೆ ಜಗಳ ಆಡಿರ್ತಾರೆ, ನಮ್ಮನ್ನ ಮನಸ್ತಾಪ ಮಾಡ್ಕೊಂಡಿರ್ತಾರೆ, ನಮಗ್ ಬೇಜಾರ್ ಮಾಡಿರ್ತಾರೆ. ಇವ್ರನ್ನೆಲ್ಲ ನಾವು ಶತ್ರು ಅಂತ ತಗೊಳಕ್ಕೆ ಆಗಲ್ಲ. ಶತ್ರು ಅಂದ್ರೆ ಬೇರೆ ಕ್ಯಾಟಗರಿ ಇರುತ್ತೆ. ಸೊ ಮಾಡುವಾಗ ಕನಿಷ್ಠ ಪಕ್ಷ ಯೋಚನೆ ಮಾಡಿ ಮಾತಾಡಿ. ಆ ವ್ಯಕ್ತಿಗಳಿಗೆ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಅವರು ಶತ್ರುತ್ವವನ್ನ ನಿಭಾಯಿಸ್ತಾ ಇಲ್ಲ. ಶತ್ರು ಇರಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಮಾತಾಡ್ಬಿಡ್ತಾರೆ, ಪಟ್ 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 ಅಂತ ಮಾತಾಡ್ಬಿಡ್ತಾರೆ. ಮನಸ್ಸಲ್ಲಿ ಏನಾದ್ರು ಇತ್ತ? ಇಲ್ಲ. ಅದನ್ನ ಇಟ್ಕೊಂಡು ಗ್ರಹಿಸ್ತಿರ್ಕೋತಾರ? ಇಲ್ಲ. ಯಾರೋ ಮಾಟ ಮಾಡಿರ್ತಾರೆ. ನಾವೇನ್ ಮಾಡ್ತೀವಿ, ಇವ್ರು ಮಾತಾಡೋರು ಇವರೇ ಮಾಡಿರ್ತಾರೆ ಅಂತ. ಇಲ್ಲ, ನಮ್ಮದ ಚೆನ್ನಾಗಿದ್ದವರೇ ನಮ್ಗೆ ಮಾಟ ಮಾಡಿರ್ತಾರೆ. ಇವನು ಗಲಾಟೆ ಮಾಡ್ತಾ ಇರ್ತಾನೆ, ಕೋಪ ಮಾಡ್ಕೊಳ್ತಾ ಇರ್ತಾನೆ, ಡೈರೆಕ್ಟ್ ಇರೋ ಮಾತನ್ನ ಡೈರೆಕ್ಟ್ ಆಗಿ ಮಾತಾಡಿರ್ತಾನೆ. ಅಷ್ಟೇ ಹೊರತು ಬೇರೆ ಏನೂ ಆಗಿರಲ್ಲ. ಸೊ ಶತ್ರು ನಿಮ್ಮ ತಂಟೆಗೆ ಬರಬಾರದು ಅಂತ ಹೇಳಿದ್ರೆ ಖರ್ಚಿಲ್ಲದಿರೋ ಪರಿಹಾರ. ನನಗೆ ಗೊತ್ತಿರೋ ತನಕ, ಯಾಕಂದ್ರೆ ಮನೆಯಲ್ಲಿರೋ ಕಲ್ಲುಪ್ಪನ್ನೇ ಬಳಸ್ತೀವಿ. ಸೊ ನನಗೆ ಗೊತ್ತಿರೋ ತನಕ ಖರ್ಚಿಲ್ಲದ ಪರಿಹಾರ. ಇಲ್ಲ ಸರ್ ಇನ್ನೊಂದು ಸ್ವಲ್ಪ ಟಫ್ ಆಗಿರ್ಬೇಕು, ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೇಕು ಪರಿಹಾರಗಳು ಅಂತ ಹೇಳಿದ್ರೆ ನಮ್ಮದೇ ಗುರುಭಕ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಶತ್ರು ಬಾಧೆ ನಿವಾರಣೆಗೆ ಹಲವಾರು ಪರಿಹಾರಗಳನ್ನ ಕೊಟ್ಟಿದ್ದೀವಿ. ಯಾವ್ದು ಸಾಧ್ಯ ಇದೆ ಅಂತ ನೋಡಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕಿಂತ ಇದು ಬೆಸ್ಟ್ ಇದೆ ಅನ್ಸುತ್ತೆ, ನನಗೆ ಯಾಕೋ ಈ ಪ್ರಯೋಗ ಕೆಲಸ ಮಾಡುತ್ತೆ ಅನ್ಸುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಅದು ಇಂಟ್ಯೂಷನ್ ಪವರ್. ಒಂದು ವಿಡಿಯೋ ತೆಗೆದ್ಬಿಟ್ಟು ನೋಡಿದ್ರ ಇಲ್ಲ ಇದಕ್ಕಿಂತ ಈ ಪ್ರಯೋಗ ನನಗೆ ಕೆಲಸ ಆಗುತ್ತೆ. ಮೊದಲು ಒಂದು ಮೆಸೇಜ್ ಪಾಸ್ ಆಗುತ್ತೆ. ಯಾರೋ ಬಂದು ಕಿವಿನಲ್ಲೆಲ್ಲ ಮಾತಾಡಲ್ಲ, ಒಂದು ಮೆಸೇಜ್ ಪಾಸ್ ಆಗುತ್ತೆ, ಇದು ಯಾಕೋ ನನಗೆ ಕೆಲಸ ಆಗುತ್ತೆ ಅನ್ಸುತ್ತೆ ಅಂತ. ಆ ನಂಬಿಕೆ ಅದೇ ಕೆಲಸ ಮಾಡೋದು. ಅರ್ಥ ಆಯ್ತಲ್ವಾ? ಒಟ್ಟಿನಲ್ಲಿ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಸರಳವಾಗಿರ್ಬೇಕು, ಶೀಘ್ರವಾಗಿ ಕೆಲಸ ಆಗಬೇಕು, ಪರಿಹಾರಗಳು ವಿಚಿತ್ರವಾಗಿ ಕಾಣಿಸ್ಬೇಕು. ಇದೇ ನಮ್ಮ ಧ್ಯೇಯ ಆಗಿರ್ತದೆ. ಇನ್ನೂ ಸರಳವಾಗಿರುವಂತ, ವಿಚಿತ್ರವಾಗಿರುವಂತ, ಶೀಘ್ರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತ ಪರಿಹಾರ ಪ್ರಯೋಗಗಳನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಬರ್ತಾ ಇರ್ತೀವಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ಎಲ್ರಿಗೂ ಒಳ್ಳೇದಾಗ್ಲಿ.